ಪುಡಿ ಮೂಳೆಗಳೆಲ್ಲ ಈ ಅಪ್ಪ ಅದಕ್ಕೆ ಎಲ್ಲ ಹಿಂಗೆ ಗಾಡಿನ ನಿಲ್ಲಿಸ್ಕೊಂಡು ರೋಡ್ ಮಧ್ಯದಲ್ಲಿ ಪರಿಚಯ ಆಯಿತು ಈ ದೇವಸ್ಥಾನ. ತುಂಬ ಖುಷಿ ಆಗುತ್ತೆ ಈ ದೇವಸ್ಥಾನ ನೋಡೋಕ್ಕೆ. ಸುತ್ತ ನೀವು ನೋಡ್ಬೋದು ಅಲ್ಲೆಲ್ಲ ಲೈಕ್ ಏನಂತರ ಒಂದು ಗುಡಿಸ್ಲು ಥರ ಇದೆ. ಓಕೆ, ಬರೀ ಇದರಲ್ಲೇ ದೇವಸ್ಥಾನ ಮಾಡಿದ್ರಲ್ವ, ಒಂಥರ ಚೆನ್ನಾಗಿದೆ, ಒಳ್ಳೆ ವೈಬ್ ಸಿಕ್ಕಿದೆ ಅಷ್ಟೇ. ಎಲ್ಲ ನಿಂತಿರೋದು ದರ್ಶನಕ್ಕೆ ನಿಂತಿದ್ದಾರೆ, ಜನ ಸಿಕ್ಕಾಪಟ್ಟೆ ಇದ್ದಾರೆ. ಒಳ್ಳೆ ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀವಿ ನಿಮ್ಮನ್ನೆಲ್ಲ. ಸೊ ದರ್ಶನ ಎಲ್ಲ ಮುಗೀತು, ಪ್ರಸಾದನೂ ತೊಗೊಂಡಾಯಿತು. ನಮಗೊಂದೊಳ್ಳೆ ಗುಡ್ ವೈಬ್ನ ಕೊಡೋಕ್ಕೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಿದ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಳಗ್ಗೆ ಗಾಡಿ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀರಾ. ಎಸ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮನೇಲಿ ನೋಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಕೇರಳದ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ನಾನು ಇವತ್ತು ನನ್ನ ಬೈಕಲ್ಲಿ ಸೋಲೋ ರೈಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನಿದ್ದೀನಿ ಇವಾಗ ಅಂಚೆಪಾಳ್ಯ ಹತ್ರ, ನಿಯರ್ ಟು ಮಾದಾವರ. ಸೊ ಈ ರೈಡ್ ನನಗೆ ಒಂಥರ ಸ್ಪೆಷಲ್ ಆಗಿರುತ್ತೆ, ಬಿಕಾಸ್ ನನ್ನ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಲಾಸ್ಟ್ ಮೂಮೆಂಟಲ್ಲಿ ನಾನು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ವರ್ಷದಲ್ಲಿ ಅದು ಬಂದು ಸುಮಾರು ಒಂದು 28 ದಿನ ಮಾತ್ರ ಓಪನ್ ಇರುತ್ತೆ, ಆಮೇಲೆ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ ಅದು. ಸೊ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಾ ಇರೋ ಕಾರಣ ಅಲ್ಲಿ ಜನ ಹೆಂಗೆ, ಕ್ರೌಡ್ ಹೆಂಗಿರುತ್ತೆ ಇದ್ರ ಬಗ್ಗೆ ಯಾವುದೂ ಐಡಿಯಾ ಇಲ್ಲ ನನಗೆ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಮಾದಾವರ ನೈಸ್ ರೋಡಿಂದ ನಾನು ಹೋಗಬೇಕಾಗಿರೋದು ಮೈಸೂರು ರೋಡ್ ಕಡೆಗೆ. ಬನ್ನಿ ಹೋಗೋಣ. ಫುಲ್ ಟ್ಯಾಂಕ್ ಮಾಡಿ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ದಾಯಿತು. ಇವಾಗ ಇವ್ರಿಗೆ ಪೇ ಮಾಡಿಬಿಟ್ಟು ಇಲ್ಲಿಂದ ಅಂತ ಹೋಯ್ತಾ ಇದ್ರೆ ನಮಗೆ ಸಿಗದೆ ಅಕ್ಕರೆ ಕೊಟ್ಟಿಯೂರು. ಈಗ ತಡ ಮಾಡೋದು ಬೇಡ, ಬೇಗ ಬೇಗ ಪೇ ಮಾಡಿಬಿಟ್ಟು ಇವ್ರಿಗೆ ಇಲ್ಲಿಂದ ಹೋಗ್ತಾ ಇರೋಣ. ಸೊ ಗೈಸ್, ನನ್ನ ಮೋಟೋ ರೈಡ್ ಸೆಟಪ್ ಹೀಗಿದೆ. ನನ್ನ ಹಿಮಾಲಯನ್ ಬೈಕಲ್ಲಿ 2 ಸೈಡ್ ಸ್ಯಾಡಲ್ ಬಾಕ್ಸ್ಗಳನ್ನ ಹಾಕಿದ್ದೀನಿ ಆ್ಯಂಡ್ ಟಾಪ್ ಬಾಕ್ಸ್. ಇದರಲ್ಲೆಲ್ಲ ಏನಿದೆ ಅಂತ ಕೊಟ್ಟಿಯವರಿಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಬನ್ನಿ, ನಮ್ಮ ಟೀ ಬ್ರೇಕ್ ಕಂಪ್ಲೀಟ್ ಆಯಿತು, ಇಲ್ಲಿಂದ ಹೊರಡೋಣ. ಟೀ ಚೆನ್ನಾಗಿತ್ತು, ಬೆಲ್ಲದ ಟೀ. ಸೊ ಇನ್ನು ನಾವು 200 ಕಿಲೋಮೀಟರ್ ರೈಡ್ ಮಾಡಬೇಕು ಗೈಸ್. ಇವಾಗ ನಾನು ಮಂಡ್ಯದಲ್ಲಿದ್ದೀನಿ. ಸೊ ಇಲ್ಲಿಂದ ರೂಟ್ ಮ್ಯಾಪ್ ಹಾಕೊಂಡ್ಬಿಡೋಣ. ಫೈನಲಿ ಮ್ಯಾಪ್ ಹಾಕಿದ್ದಾಯಿತು. ಮಂಡ್ಯದಿಂದ ಇನ್ನು 181 ಕಿಲೋಮೀಟರ್ ಇದೆ ಗುರು. ಇದರಲ್ಲಿ ಇನ್ನೂ 4 hours 10 minutes ಜರ್ನಿ ತೋರಿಸ್ತಾ ಇದೆ. ಸೊ ಟೈಮ್ ಆಗಿದೆ 7 o'clock. ಮೈಸೂರು ಹತ್ತತ್ರ ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನು ಅಂತ ಯಾರಿಗಾದ್ರೂ ಗೊತ್ತಾ? ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಸ್ಟ್ರೈಟ್ ಹೋದರೆ ಮೈಸೂರು ಹೋಗುತ್ತೆ. ಸೊ ನಾನು ಸ್ಟ್ರೈಟ್ ಹೋಗಲ್ಲ, ರೈಟ್ ಹೋದರೆ ಕಡೆ ಹೋಗುತ್ತೆ, KRS ಕಡೆ ಹೋಗುತ್ತೆ. ನಾನು ರೈಟ್ ಹೋಗಲ್ಲ. ಸೊ ನಾನು ಈಗ ಹೋಗ್ತಾ ಇರೋದು ಲೆಫ್ಟ್ಗೆ. ಇಲ್ಲಿಂದ ಕರೆಕ್ಟಾಗಿ 149 ಕಿಲೋಮೀಟರ್ ಇದೆ. ಅವಾಗಿಂದ ಬೈಕ್ ರೈಡ್ ಮಾಡ್ತಾನೇ ಇದ್ದೀನಿ ಆಯಿತಾ. ಅವಾಗಲಿಂದ ನನ್ನ ಪಕ್ಕದಲ್ಲಿ ಆಗ್ತಾ ಇರೋ ಒಂದು ಫನ್ನಿ ಇನ್ಸಿಡೆಂಟ್ ನಾನು ಅಬ್ಸರ್ವ್ ಮಾಡೇ ಇಲ್ಲ. ಇಲ್ಲೇನು ಗ್ಲೌಸ್ ಹಾಕಿದ್ದೀನಿ ಅಲ್ವಾ ಹ್ಯಾಂಡಲ್ಗೆ, ಸೊ ಅದು ಗಾಳಿಗೆ ಹಿಂದೆ ಇರೋರನ್ನ ಬಾ 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 ಅಂತ ಕರಿತಾ ಇದೆ ಕೈಯಲ್ಲಿ ಆ್ಯಕ್ಷನ್ ಮಾಡಿಕೊಂಡು. ಅದು ಹೆಂಗೆ ಲೈಕ್ ಹಿಂಗೆ 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 ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಅಬ್ಸರ್ವೇ ಮಾಡಿಲ್ಲ, ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಿದೆ. ನಾನು ಇದೇನಿದು ಹಿಂಗೆ ಬಾ ಬಾ ಅಂತ ಕರಿತೈತೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದೀನಿ. ಅದನ್ನು ದೇವಾಗಿ ಸೇರ್ಕೊಂಡ್ಬಿಡ್ತಾ ಒಳಿಕೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸಿ ನೋಡಿದ್ರಾ? ಓ ಗುರು, ಈಗ ಫಾರೆಸ್ಟ್ ಇಲ್ಲಿಂದ ಶುರು. ಈಗ ನಾವೆಲ್ಲಿದ್ದೀವಿ ಅಂದರೆ
ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ನಾಗರಹೊಳೆ ಟೈಗರ್ ರಿಸರ್ವ್. ಸೊ ಇವಾಗ ನಾವಿದ್ದೀವಿ ಕಾಡೊಳಗಡೆ. ಈಗ ನಾವಿದ್ದೀವಿ ನಾಗರಹೊಳೆ ಟೈಗರ್ ರಿಸರ್ವ್ ಕಾಡ್ ಮಧ್ಯದಲ್ಲಿ. ನನ್ನ ಏನೋ ಗಾಡಿ ಫಸ್ಟ್ ಟೈಮ್ ಹೋಗ್ತಾ ಇದೆ ಗುರು, ಒಂಥರ ಖುಷಿ ಆಗ್ತದೆ. ನವಿಲು ನವಿಲು ಸೂಪರ್ ಗೈಸ್. ಜಿಂಕೆಸ್ ಹೇಳಿಲ್ವಾ, ಇವೇ ನಮಗೆ ಕಾಣೋದು ಕಣ್ಣಿಗೆ ಜಿಂಕೆ. ವಾವ್ ಬಾಸ್, ಆನೆ ಬಾಸ್ ನೋಡಿ, ನೋಡಿದ್ರಾ? ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸಕ್ಕತ್ತಾಗಿ ಕಾಣಿಸ್ತದಲ್ಲ, ಸೂಪರ್. ಬಾಸ್ ಇಲ್ಲೂ ಇದ್ದಾರೆ ನೋಡಿ, 1 2 3 4 ಗುರು. ಈ ಅದೃಷ್ಟ ಇರೋರಿಗೆ ಗುರು, ಹುಲಿ, ಸಿಂಹ, ಚಿರತೆ, ಅದರಲ್ಲೂ ಈ ಬ್ಲ್ಯಾಕ್ ಜಾಗ್ವಾರ್, ಹಬ್ಬಾ ಇವೆಲ್ಲ ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ ರಿಯಲ್ ಆಗಿ. ಅದು ಕಾಡಲ್ಲಿ. ಇನ್ನು ಝೂವಲ್ಲೆಲ್ಲ ನೋಡಿರ್ತೀವಿ, ಎಲ್ಲರೂ ಕಾಮನಾಗಿ ನೋಡಿರ್ತಾರೆ, ಬಟ್ ಕಾಡಲ್ಲಿ ಅವನ್ನೆಲ್ಲ ನೋಡೋದೇ ಚಂದ. ರಿಮೋಟ್ ಏರಿಯಾ, ಇಲ್ಲಿ ಯಾವುದೇ ಥರದ ನೆಟ್ವರ್ಕ್ ಏನೂ ಸಿಗಲ್ಲ. ಹೆಂಗೋ ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕೂ ಯೂಸ್ ಆಗ್ತದೆ. ಆನೆ ನೋಡುಗುರು ಅಲ್ಲಿ ರೋಡ್ ಸೈಡಲ್ಲಿ ನಿಂತಿದೆ, ಸಿಗಾಕೊಂಡ್ರೆ ಮಾತ್ರ ಅವನಾಗೆ ಮುಗೀತು ಕತೆ. ಪುಡಿ ಪುಡಿ ಮೂಳೆಗಳೆಲ್ಲ ಈ ಅಪ್ಪ, ಅದಕ್ಕೆ ಎಲ್ಲ ಹಿಂಗೆ ಗಾಡಿನ ನಿಲ್ಲಿಸ್ಕೊಂಡು ರೋಡ್ ಮಧ್ಯದಲ್ಲಿ. A few moments later. ಫೈನಲಿ ಕೊಟ್ಟಿ ಇವ್ರಿಗೆ ರೀಚ್ ಆಗಿದ್ದೀನಿ. ಐ ಥಿಂಕ್ ಸೊ ಇದೇ ಅಕ್ಕರೆ ಕೊಟ್ಟಿವ್ರು ಅಂತ, ಬಿಕಾಸ್ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ಸೊ ನನಗೂ ಐಡಿಯಾ ಇಲ್ಲ ಯಾವುದು ಏನು ಎತ್ತ. ಏನಿದು ಕೂದಲು ಥರ ಇದೆ ಗೊತ್ತಿಲ್ವೇ. ಮ್ಯಾಪಲ್ಲಿ ರೋಡ್ ಫುಲ್ ಜಾಮ್ ಇದೆ ಅಂತ ತೋರಿಸ್ತಾ ಇದೆ. ಇನ್ನು ಜಸ್ಟ್ 450 ಮೀಟರ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ನಮ್ಮ ಔಟ್ಫಿಟ್ನ ಚೇಂಜ್ ಮಾಡ್ಕೋಬೇಕು, ಬಿಕಾಸ್ ಪಂಚೆ ಮತ್ತು ಶಲ್ಯ ಇದ್ದರೆ ಮಾತ್ರ ಅಲೋ ಇಲ್ಲಿ. ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಪಂಚೆ ಶಲ್ಯ ಇರಬೇಕು. ಸೊ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಇವಾಗ. ಓಕೆ, ನಮ್ಮ ಕ್ಯಾಮ್ರೆಲ್ಲನೂ ಬಿಚ್ಚಿಬಿಟ್ಟು ಬಾಕ್ಸ್ ಒಳಗಡೆ ಹಾಕಿ ನಮ್ಮ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ಔಟ್ಫಿಟ್ ಚೇಂಜ್ ಮಾಡಿದ್ದಾಯಿತು. ಈಗ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ದರ್ಶನಕ್ಕೆ ಹೋಗೋಣ. ಪಂಚೆನ ಹಂಗೆ ಎತ್ತಿಬಿಟ್ಟು ಕ್ಲೀನ ಜೋಬಳಿಗೆ ಹಾಕೊಂಬಿಟ್ರೆ ಸೇಫ್. ಸೊ ನಮ್ಮ ಗಾಡಿ ಇಲ್ಲಿ ನಿಂತಿದೆ, ಫುಲ್ ಶೆಕೆ, ಬೇವ್ತೋಗ್ತಾ ಇದ್ದೀನಿ. ಸೊ ಅಕ್ಕರೆ ಕೊಟ್ಟಿಯವ್ರಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಟೆಂಪಲ್ ಯಾವ ಕಡೆ ಅಂತ ಕ್ಲೀನಾಗಿ ಗೊತ್ತಾಗಲಿಲ್ಲ. ಆ್ಯಂಡ್ ಅಲ್ಲಿರೋರನ್ನ ಕೇಳಿದ್ರೆ ಅವರು ಮಲಯಾಳಮಲ್ಲಿ ಹೇಳಿದ್ರು. ಸೊ ನನಗದು ಅರ್ಥ ಆಗಲಿಲ್ಲ. ಹಾಗೂ ಡೌಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಇದೇನಾ ಟೆಂಪಲ್ ಅಥವಾ ಬೇರೆ ಜಾಗಕ್ಕೆ ಬಂದಿದ್ದೀನ ಅಂತ. ಸೊ ಇಲ್ಲೊಂದು ಬ್ರಿಡ್ಜ್ ಹತ್ರ ಬಂದಿದ್ದೀನಿ, ನೀರು ಹರಿತಾ ಇದೆ. ದೇವರಣೆಗೂ ಗೊತ್ತಿಲ್ಲ ದೇವಸ್ಥಾನ ಎಲ್ಲಿ ಯಾವ ಕಡೆ ಅಂತ. ಕನ್ನಡದವ್ರು ಯಾರು ಕಾಣಿಸ್ತಾ ಇಲ್ಲ ನನಗೆ, ಕೇಳೋಣ ಅಂದರೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ನದಿ, ಇದು ಬಂದು ಬಾವಲಿ ನದಿ. ಇದರ ದಡದಲ್ಲೇ ಇದೆ ಅಂತ ಹೇಳ್ತಾರೆ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ಐ ಥಿಂಕ್ ಸೊ ಇದೇ ಇರ್ಬೋದು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಜಲ್ಲಿ ಕಲ್ಲು ಹಾಕಿದ್ದಾರೆ, ಪುಡಿ ಜಲ್ಲಿ ಕಲ್ಸು. ಇದರಿಂದ ಕಾಲ್ಗೊಂಥರ ಥೆರಪಿ ಆಗುತ್ತೆ. ಓಕೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕ್ಲೀನಾಗಿ ಆಗೋದಕ್ಕೆ ಈ ಥರ ಹಾಕಿದ್ದಾರೆ. ಚೆನ್ನಾಗಿರುತ್ತೆ ಒಂಥರ. ಸ್ಲಿಪ್ಪರೆಲ್ಲ ಇಲ್ಲೇ ಬಿಡ್ಬೋದಿತ್ತು, ಬಟ್ ನಾನು ಸ್ಲಿಪ್ಪರ್ ಹಾಕೊಂಡು ಬಂದಿರಲಿಲ್ಲ. ಶೂ ಹಾಕೊಂಡ್ಬಂದಿದ್ದೆ, ರೈಡಿಂಗ್ ಶೂ. ಸೊ ಅದಕ್ಕೆ ರೈಡಿಂಗ್ ಶೂಸ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ತೆಂಗಿನ ಮರದ ಗರಿ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೀರಿಯಸ್ ಆಗಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ, ಬಟ್ ಹೋಗ್ತಾ ಇದ್ದೀನಿ. ನೋಡಬೇಕು ಯಾವ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಕರೆಕ್ಟಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಎಲ್ಲೂ ಇಲ್ಲ. ಅದೇ ಕೊಟ್ಟಿಯೂರು ಮಹಾಶಿವ ಆ ದೇವಸ್ಥಾನದಲ್ಲೇ ಹೋಗ್ತಾ ಇದ್ದೀನಿ. ಜನ ತುಂಬ ಕಮ್ಮಿ ಇದ್ದಾರೆ, ಅಷ್ಟೊಂದೇನಿಲ್ಲ.
ಜನ ಇಲ್ಲ ಅಂತ ಬೇಗ ಬೇಗ ದರ್ಶನ ಆಗ್ಬೋದು ಅಂತ ಅಂದ್ಕೊಂಡು ಬಂದರೆ ಬರೋ ಜನ ಎಲ್ಲ ಇಲ್ಲೇ ನಿಂತವ್ರೆ. ಕ್ಯೂ ನೋಡೋರೆ ಅಷ್ಟು ಉದ್ದ ಐತೆ. ಗೊತ್ತಿಲ್ಲ ದರ್ಶನ ಆಗೋದು ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಬಟ್ ಬಂದಿದ್ದೀನಿ, ಹೋಗ್ಬೇಕೆಲ್ಲ ನಿಂತಿರೋದು ದರ್ಶನಕ್ಕೆ ನಿಂತಿದ್ದಾರೆ. ಜನ ಸಿಕ್ಕಾಬಟ್ಟೆ ಇದ್ದಾರೆ, ಸಿಕ್ಕಾಬಟ್ಟೆ ಬಿಸಿಲು, ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ರಶ್ಶು. ಓ ಮೈ ಗಾಡ್, ದರ್ಶನ ಮುಗಿಸೋದು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಬನ್ನಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಕ್ಯೂವಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಇದೆಲ್ಲ ನಮ್ಮ ಡಿ ಬಾಸ್ ರೌಂಡ್ ಹಾಕಿದ ಜಾಗ. ಸೊ ಫ್ರೀ ದರ್ಶನಕ್ಕೆ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿವರೆಗೂ ಇದೆ. ಪರವಾಗಿಲ್ಲ, ಬಂದಿರೋದು ನೋಡೋಕ್ಕಲ್ವ. ಸೊ ಎಷ್ಟೊತ್ತಾದರೂ ದರ್ಶನ ಮಾಡ್ಕೊಂಡು ಹೋಗೋಣ. ಬೇರೆ ಇನ್ಯಾವ ಜಾಗನೂ ಇಲ್ಲ. ಸೊ ಇದೊಂದೇ ಜಾಗ ಸಾಕಾಗುತ್ತೆ. ಅಕ್ಕರೆ ಕೊಟ್ಟಿಯೂರು ಶಿವನ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ನೋಡೋದಾದರೆ ತುಂಬ ಎಲ್ಲ ಹೇಳೋಕ್ಕೋಗಲ್ಲ, ಸ್ವಲ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ದೇವಸ್ಥಾನ ಇರೋದು ಕೇರಳದ ಕೊಟ್ಟಿಯೂರು ಜಾಗದಲ್ಲಿ. ಈ ದೇವಸ್ಥಾನನ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಆವಾಗಲೇ ನಿಮಗೆ ಬಾವಲಿ ನದಿ ಅಂತ ತೋರಿಸ್ತೆ. ಎಸ್, ಬಾವಲಿ ನದಿಯ ದಡದಲ್ಲಿರುವಂತಹ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ಆ್ಯಂಡ್ ಹಿಂದೂ ಪುರಾಣಗಳ ಪ್ರಕಾರ ಈ ಜಾಗದಲ್ಲಿ ದಕ್ಷ ಪ್ರಜಾಪತಿ ನಡೆಸಿದಂತಹ ದಕ್ಷಯಾಗ ನಡೆದಿತ್ತು ಅಂತ ಹೇಳ್ತಾರೆ. ದಕ್ಷನ ಅಳಿಯ ಲಾರ್ಡ್ ಶಿವ ಅವರನ್ನು ಅವಮಾನ ಮಾಡಿ ಯಾಗಕ್ಕೆ ಕರೀಲಿಲ್ಲ. ಸೊ ಇದರಿಂದ ಮನನೊಂದ ಸತೀದೇವಿ ಯಾಗದ ಅಗ್ನಿಯಲ್ಲಿ ಆತ್ಮಾಹುತಿ ಮಾಡಿಕೊಂಡ್ರು. ಈ ಘಟನೆಗೆ ಕೋಪಗೊಂಡ ಶಿವ ವೀರಭದ್ರನನ್ನ ಸೃಷ್ಟಿ ಮಾಡಿ ಆ ನಡೀತಾ ಇರುವಂತಹ ಯಾಗವನ್ನು ಧ್ವಂಸ ಮಾಡಿದ್ರು ಅಂತ ಕತೆ ಹೇಳುತ್ತೆ. ಸೊ ಅಕ್ಕರೆ ಮತ್ತು ಇಕ್ಕರೆ ಕೊಟ್ಟಿಯೂರಲ್ಲಿ 2 ದೇವಸ್ಥಾನ ಇದೆ, ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು. ಯಾಗ ನಡೆದ ಈ ಸ್ಥಳ ಏನಿದೆ ಅಕ್ಕರೆ ಕೊಟ್ಟಿಯೂರು, ಇದು ಶಾಶ್ವತವಿಲ್ಲದ ಏನು ಅಂದರೆ ಬಿಲ್ಡಿಂಗ್ಗಳು ಅಥವಾ ಗೋಪುರಗಳು ಯಾವುದೂ ಇಲ್ಲ. ಇದು ಬಂದು ಯಾಗ ಭೂಮಿ. ಸೊ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ಅಲ್ಲಿ ಪೂಜೆ ನಡೆಯುತ್ತೆ. ಸೊ ಅಕ್ಕರೆ ಕೊಟ್ಟಿಯೂರಲ್ಲಿ ಏನು ಸ್ಪೆಷಲ್? ಅಕ್ಕರೆ ಕೊಟ್ಟಿಯೂರಲ್ಲಿ ಸಾಮಾನ್ಯ ದೇವಸ್ಥಾನಗಳ ಥರ ಗೋಪುರ ಅಥವಾ ಏನೋ ಆ ಕಡೆ ಈ ಕಡೆ ಗೋಡೆಗಳನ್ನ ಕಟ್ಟಿ ಅದರ ಏನು ಮಾಡಿಲ್ಲ. ಸ್ವಯಂ ಭೂಲಿಂಗವನ್ನು ಪ್ರಕೃತಿಯ ಮಧ್ಯೆ ಏನು ನೋಡ್ತಾ ಇದ್ರೆ ಇಲ್ಲೆಲ್ಲ ಗುಡಿಸ್ಲ ಥರ, ಸೊ ಇದರ ಮಧ್ಯೆ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ವೈಶಾಖ ಮಹೋತ್ಸವಕ್ಕೆ ಮಾತ್ರ ಈ ಥರ ಜನ ಸೇರ್ತಾರೆ ಆ್ಯಂಡ್ ಇಲ್ಲೆಲ್ಲ ಪೂಜೆ ನಡೆಯುತ್ತೆ. 28 ದಿನ ಕೊಟ್ಟಿಯೂರು ವೈಶಾಖ ಮಹೋತ್ಸವ, ಲಕ್ಷಾಂತರ ಜನ ಬರ್ತಾರೆ ಗುರು, ಆಯಿತಾ. ಸೊ ಅಕ್ಕರೆ ಕೊಟ್ಟಿಯೂರು ಬರೀ ಒಂದು ದೇವಸ್ಥಾನ ಅಲ್ಲ, ಶಿವ ಸತಿಯ ದಿವ್ಯ ಕಥೆಯನ್ನು ಹೇಳೋವಂಥ ಪವಿತ್ರ ಯಾಗಭೂಮಿ. ಪ್ರಕೃತಿ, ಭಕ್ತಿ ಮತ್ತು ಪುರಾಣಗಳ ಸಂಗಮವಾಗಿರುವ ಈ ಕ್ಷೇತ್ರ ದಕ್ಷಿಣ ಭಾರತದ ಅತ್ಯಂತ ವಿಶಿಷ್ಟ ಶಿವಕ್ಷೇತ್ರಗಳಲ್ಲಿ ಇದು ಒಂದು ಕೂಡ. ಓಂ ನಮಃ ಶಿವಾಯ, ಹರ ಹರ ಮಹದೇವ. ಸೊ ಇದಿಷ್ಟು ನಾನು ತಿಳ್ಕೊಂಡಿದ್ದಂತಹ ಮಾಹಿತಿ, ಅದನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಯಾರಿಗಾದರೂ ಬೋರ್ ಆಗಿದ್ರೆ ಅಥವಾ ನಾನೆಲ್ಲಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಫೈನಲಿ ಹತ್ತತ್ರ ಬಂದ್ವಿ, ಸ್ವಲ್ಪ ದೂರ ಇದೆ ಅಷ್ಟೇ. ಸೊ ಈ ಲೈನ್ ಮುಗಿಸಿ ಅಲ್ಲಿಗೆ ಹೋದ್ರೆ ದರ್ಶನ ಆಗುತ್ತೆ. ಇವಾಗ ಏನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಮೇನ್ ಗರ್ಭಗುಡಿ. ಸೊ ಇನ್ನೇನು ದರ್ಶನದ ಹತ್ತತ್ರ ಬಂದ್ವಿ. ಈಗ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಸೊ ಮೊಬೈಲ್ನ ತೆಗೆದಿಡ್ತೀನಿ. ದರ್ಶನ ಮಾಡಿ ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ಗೈಸ್, ಫೈನಲಿ ದರ್ಶನ ಎಲ್ಲ ಆಯಿತು. ಸೊ ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ರು ಒಂಥರ ಖುಷಿ ಆಯಿತು, ಒಂದೊಳ್ಳೆ ಪಾಸಿಟಿವ್ ವೈಬ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಇಲ್ಲಿ ಏನು ನೋಡ್ತಾ ಇದ್ರಲ್ವ ಪ್ರದಕ್ಷಿಣೆ ಹಾಕೋದಕ್ಕೆ, ಸೊ ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಬೈಕ್ ಹತ್ರ ಹೋಗಿ ಇನ್ನು ಔಟ್ಫಿಟ್ಟನ್ನು ಚೇಂಜ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಯಾವ ಜಾಗಕ್ಕೆ ಹೊರಡಬೇಕು ಅನ್ನೋದನ್ನು ಸರ್ಚ್ ಮಾಡ್ತೀನಿ. ಇನ್ ಕೇಸ್ ಒಳ್ಳೆಯ ಜಾಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗೋಣ, ಬನ್ನಿ. ಸೊ ಇವಾಗ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗೋಣ. ಒಂದು ರೌಂಡ್ ಇಲ್ಲಿಂದ ಒಂದು ರೌಂಡ್ ಇರುತ್ತೆ, ಸೊ ಅದನ್ನು ಪ್ರದಕ್ಷಿಣೆ ಮಾಡಿಕೊಂಡು ಬರೋಣ. ಫಸ್ಟು ಈ ಟೆಂಪಲ್ ಕೇರಳ ಪೀಪಲ್ಗೆ ಮಾತ್ರ ಫೇಮಸ್ ಆಗಿತ್ತು.
ಯಾವಾಗ ನಮ್ಮ ಡಿ ಬಾಸ್ ಎಂಟ್ರಿ ಕೊಟ್ಟರೋ ಕರ್ನಾಟಕಕ್ಕೆ ಒಂಥರ ತುಂಬ ಪರಿಚಯ ಆಯಿತು ಅಂತಲೇ ಹೇಳ್ಬೋದು. ಪರಿಚಯ ಇತ್ತು, ಬಟ್ ಇನ್ನೂ ತುಂಬ ಅದ್ಭುತವಾಗಿ ಕರ್ನಾಟಕ ಜನಕ್ಕೆ ತುಂಬ ಇನ್ನೂ ಹತ್ತಿರವಾಗಿ ಪರಿಚಯ ಆಯಿತು ಈ ದೇವಸ್ಥಾನ. ತುಂಬ ಖುಷಿ ಆಗುತ್ತೆ ಈ ದೇವಸ್ಥಾನ ನೋಡೋಕ್ಕೆ. ಸುತ್ತ ನೀವು ನೋಡ್ಬೋದು ಅಲ್ಲೆಲ್ಲ ಲೈಕ್ ಏನಂತರ ಒಂದು ಗುಡಿಸ್ಲು ಥರ ಇದೆ. ಓಕೆ, ಬರೀ ಇದರಲ್ಲೇ ದೇವಸ್ಥಾನ ಮಾಡಿದ್ರಲ್ವ, ಒಂಥರ ಚೆನ್ನಾಗಿದೆ, ಒಳ್ಳೆ ವೈಬ್ ಸಿಕ್ಕಿದೆ ಅಷ್ಟೇ. ಇಲ್ಲಿರೋ ಕಲ್ಲಿರಲ್ವ, ಈ ಕಲ್ಲನ್ನು ತೆಗೆದು ಈ ಗುಜ್ಜೋದ್ರಲ್ಲಿ ಗಂಧ ಬರುತ್ತೆ ಅಂತ ಹೇಳ್ತಾರೆ. ಸೊ ಬರ್ತಾ ಇದೆ ಆಲ್ರೆಡಿ. ಸೊ ಬನ್ನಿ ನೋಡಿ, ಕಾಣಿಸ್ತಿದೆಯಾ? ಸೊ ಕಲ್ಲಲ್ಲಿ ಹಾಕಿ ಉಜ್ಜಿದಾಗ ಗಂಧ ಬರ್ತಿದೆ. ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ಗುರು ಈ ಜಾಗ ನೋಡ್ತಾ ಇದ್ರೆ. ಒಂಥರ ಖುಷಿ ಕೂಡ ಆಗ್ತಾ ಇದೆ ಸೀರಿಯಸ್ಲಿ. ಆ್ಯಂಡ್ ಏನೋ ಗೊತ್ತಿಲ್ಲ, ನನ್ನಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್, ಒಂಥರ ಬಾಡಿಯೆಲ್ಲ ವೈಬ್ರೇಟ್ ಆಗೋ ಥರ ಫೀಲ್ ಆಗ್ತಾ ಇದೆ. ಗೊತ್ತಿಲ್ಲ ಏನಾಗ್ತದೆ ಅಂತ, ಬಟ್ ಎಲ್ಲ ಆಲ್ ಥಿಂಗ್ ಗುಡ್ ಅಂತ ಅನಿಸ್ತದೆ. ಇನ್ಮೇಲೆ ಎಲ್ಲ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಹೋಪ್ ಎಲ್ಲ ಒಳ್ಳೇದಾಗತ್ತೆ. ಫೈನಲಿ ದರ್ಶನ ಎಲ್ಲ ಮುಗಿಸಿ ಆಚೆ ಬಂದಿದ್ದೀನಿ. ಪಬ್ಲಿಕಲ್ಲಿ ಈ ಥರ ಬ್ಲಾಗ್ನ ಮಾಡ್ತಾ ಇರೋದು ಫಸ್ಟ್ ಟೈಮ್, ಅದು ಇಷ್ಟು ಜನದ ಮಧ್ಯದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಆ್ಯಕ್ಚುಲಿ. ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಬಿಸಿಲಿಗೆ ನನ್ನ ಮೊಬೈಲ್ ಬ್ರೈಟ್ನೆಸ್ ಕೂಡ ಕಮ್ಮಿ ಆಗಿಬಿಟ್ಟು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಫುಲ್ ಬ್ರೈಟ್ನೆಸ್ ಕೊಟ್ಟಿದ್ದೀನಿ ಕೂಡ, ಬಟ್ ಕಾಣಿಸ್ತಾ ಇಲ್ಲ ಡಿಸ್ಪ್ಲೇ. ಸೊ ದರ್ಶನ ಎಲ್ಲ ಮುಗೀತು, ಪ್ರಸಾದನೂ ತೊಗೊಂಡಾಯಿತು. ನಮಗೊಂದೊಳ್ಳೆ ಗುಡ್ ವೈಬ್ನ ಕೊಡೋಕ್ಕೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಸಕ್ಕತ್ತಾಗಿರುತ್ತೆ ಮಳೆ ಬಂದರೆ ಮಾತ್ರ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಬರ್ತಾ ಇದೆ. ಮಳೆಯಲ್ಲೂ ಕೂಡ ಜನ ಹಿಂಗೆ ನಿಂತಿದ್ದಾರೆ, ಕ್ಯೂ ನಿಂತಿದ್ದಾರೆ. ಸಖತ್. ಆ್ಯಕ್ಚುಲಿ ಪ್ರಸಾದ ಇಟ್ಕೊಳ್ಳೋಕ್ಕೆ ಕವರ್ ಇರಲಿಲ್ಲ, ಸೊ ಅದಕ್ಕೆಲ್ಲ ಪಂಚೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕ್ಯೂ ಅವಾಗಲೇ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಇಲ್ಲಿಂದ ಹೋಗಿ ಇದ್ರ ಮೇಲ್ಗಡೆ ಹೋಗಿ ಮತ್ತೆ ಹಂಗೆ ಬಂದು ಅಲ್ಲಿಗೆ ಎಂಡ್ ಆಗ್ತಾಯಿತ್ತು. ಸೊ ಇವಾಗ ದರ್ಶನ ಎಲ್ಲ ಮುಗಿಸಿದ್ದಾಯಿತು. ಆ್ಯಂಡ್ ಈಗ ಫ್ರಂಟಿಂದ ಒಂದು ತಮ್ನೇಲ್ಗೆ ಇಮೇಜ್ ಬೇಕಾಗುತ್ತೆ. ಸೊ ಅದಕ್ಕೆ ತೊಗೊಳಕ್ಕೆ ಬಂದಿದ್ದೀನಿ. ಇಲ್ಲಿ 2 ದಾರಿ ಇದೆ ಎಕ್ಸಿಟ್ ಆಗೋಕ್ಕೆ. ಇದೊಂದಿದೆ, ಬಂದಿದ್ದ ದಾರಿ ಒಂದಿದೆ. ಸೊ ಬಂದಿದ್ದ ದಾರಿಲಿ ಹೋಗೋಣ. ಚಿಕ್ಕ ಜಲ್ಲಿ ಕಲ್ಲುಗಳು ಒಂಚೂರು ಕಾಲಿಗೆ ಥೆರಪಿ ಆಗಲಿ, ಈ ದೊಡ್ಡ ಕಲ್ಲುಗಳಾದ್ರೆ ಚುಚ್ಚುತ್ತೆ. ಸೊ ಬೈಕ್ ಹತ್ರ ಬಂದೆ. ಈಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು, ಅಂದರೆ ನನ್ನ ಈ ಶಲ್ಯ ಮತ್ತು ಪಂಚೆನ ತೆಗೆದು ಬೇರೆ ಬಟ್ಟೆ ಹಾಕ್ಕೊಂಡು ಸಿಗ್ತೀನಿ ನಿಮಗೆ. ಕೀಪ್ ವಾಚಿಂಗ್ ಪ್ಲೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. A few moments later. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನನ್ನ ಪಂಚೆ ಮತ್ತು ಶಲ್ಯನ ರಿಮೂವ್ ಮಾಡಿ ಮತ್ತೆ ನನ್ನ ಔಟ್ಫಿಟ್ನ ಹಾಕ್ಕೊಂಡು ಈಗ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಬಾಕ್ಸಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ. ಏನಿಲ್ಲ, ಸಿಂಪಲ್ ಒಂದು ಟವಲ್ಲು, ನನ್ನ ಗ್ಲೌಸು ಆ್ಯಂಡ್ ನನ್ನ ಮೊಬೈಲ್. ಅದು ಬಿಟ್ಟರೆ ನನ್ನ ಗೋಪ್ರೋ ಅಸೆಸರೀಸ್ ಆ್ಯಂಡ್ ಮೈಕ್ ಅಸೆಸರೀಸ್ ಇದೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಲ್ಲಿ ಬಂದು ನಂದು ರೈನಾಕ್ಸ್ ಜಾಕೆಟ್ ಇದೆ. ಈ ಬಾಕ್ಸಲ್ಲಿ ಒಂದು ವಾಟ್ರ್ ಬಾಟ್ಲ್ ಇಟ್ಟಿದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಲ್ಲ ನಿಯರೆಸ್ಟ್ ಪ್ಲೇಸ್ಗಳು ತುಂಬ ದೂರ ಇರೋ ಕಾರಣ ನಾನು ಸಾಕು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ನೋಡಿದ್ದೀನಿ. ಒಂದೊಳ್ಳೆ ಪಾಸಿಟಿವ್ ವೈಬ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ನೋಡಬೇಕಾದ್ರೆ ನನಗೆ ಆನ್ ದ ವೇ ಕಬಿನಿ ಬ್ಯಾಕ್ ವಾಟರ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿಂದ ಸೀದಾ ಬ್ಯಾಂಗ್ಳೂರು ಕಡೆಗೆ ಹೊರಟೋಣ. ಸೊ ಬನ್ನಿ, ಇವಾಗ ನಾವು ಕಬಿನಿ ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಫಾರ್ ದ ರೈಡ್ ಮ್ಯಾನ್. ಎಲ್ಲ ಬ್ಯಾಂಗ್ಳೂರವರಾ? ಎಲ್ಲ ಬ್ಯಾಂಗ್ಳೂರಾ? ಗುಂಡ್ಲುಪೇಟೆ ಎಲ್ಲರೂ? ಹೌದಾ? ನಾನು ಬ್ಯಾಂಗ್ಳೂರು.
ನೀವು ಆ ಕಡೆ Solo ride. ಒಂದು NS ಮತ್ತೆ ವಿಮಾನ ಏನೋ ಬಂತು ನೋಡಿ, ನಾವು ಅದರಿಂದ ಮುಂದೆ ಹೋದ್ರಲ್ಲ. ಫ್ಲೋ ಮಾಡಿದ್ರಿ ನಾವು ಬಂದ್ಬಿಟ್ಟು ಹಾಂ ಏನಂತ ನಂದು ಪೀಸ್ ಕನ್ನಡಿಗ ಪುನೀತ್ ಅಂತ ಇದೆ. ಫುಲ್ ಜಾಗಕ್ಕೆ ಇನ್ನೇನು ಬಂದಾಯಿತು. ಜಸ್ಟ್ 400 ಮೀಟರ್ಸ್ ಇದೆ. ಈ ಕಡೆನೂ ನಿಮಗೆ ಹರಿಯೋ ನದಿ ಕಾಣುತ್ತೆ, ಈ ಕಡೆನೂ ಹರಿಯೋ ನದಿ ಕಾಣುತ್ತೆ. ನಮ್ಮ ಗಾಡಿ ವ್ಯೂ ಪಾಯಿಂಟ್ ಹತ್ರ ಹೋಗಿ ನಿಲ್ಲುತ್ತೆ. ಈ ಆಫ್ ರೋಡಲ್ಲಿ ಏನು ಗೊತ್ತಾ, ಈ ಟಾಪ್ ಬಾಕ್ಸ್ ಆ್ಯಂಡ್ ಸ್ಯಾಡಲ್ ಬಾಕ್ಸ್ ಎರಡೂ ಇರಬಾರ್ದು, ಆವಾಗ ಒಳ್ಳೆ ಮಜಾ ಓಡಿಸೋದಕ್ಕೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಸೊ ಮಳೆ ಬರೋಲ್ಲ, ಹಾಗಾಗಿ ನನ್ನ ರೈನ್ ಜಾಕೆಟ್ಸ್ ಎಲ್ಲ ರಿಮೂವ್ ಮಾಡ್ತಾ ಇತ್ತು. ಈ ಸಿಕ್ಕಾಬಟ್ಟೆ ಮಳೆ ಕೊಟ್ಟಿವರಲ್ಲಿ ಯಾರೂ ಹೋಗಬೇಡಿ. ಬದನೆಕಾಯಿ ಎಂಥದೂ ಇಲ್ಲ. ಒಂದು ಒಳ್ಳೆ ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ ನಿಮ್ಮನ್ನೆಲ್ಲ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನನ್ನ ಹೊಸ ರೈನಾಕ್ಸ್ ರೈಡಿಂಗ್ ಜಾಕೆಟ್. ಸೊ ಇವತ್ತು ಅದನ್ನು ಹಾಕ್ಕೊಂಡು ನನ್ನ ಹೊಸ ಶೂನ ಹಾಕ್ಕೊಂಡು ಫಸ್ಟ್ ಟೈಮ್ ಕೇರಳಗೆ ನನ್ನ ಬೈಕಲ್ಲಿ ರೈಡ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಆ ಲೆವೆಲ್ಗಿದೆ. ನಮ್ಮದು ಪೀಕಲ್ಲಿದೆ. ನೋಡಿ ನನ್ನ ಮೊಬೈಲಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ. ಸೊ ಸದ್ಯಕ್ಕೆ ನಮಗೆ ಟ್ರೈಪಾಡ್ ಇಲ್ಲೇ ಇರೋ ಕಾರಣ ನಮಗೆ ಇಲ್ಲಿದ್ದಂತಹ ಈ ಕಲ್ಲೇ ಟ್ರೈಪಾಡ್. ಸೊ ಇಲ್ಲಿಗೆ ಈ ಟೈಮ್ ಲ್ಯಾಪ್ಸ್ ಮುಗಿದಿದೆ, ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಟೈಮ್ ಆಯಿತು 5:42. ಸೊ ರೂಟ್ ಮ್ಯಾಪ್ ಹಾಕಿದ್ದಾಯಿತು. ಈಗ ನಮ್ಮ ಪಯಣ ಗೋಪ್ರೋ ಬ್ಯಾಟ್ರಿ ಚಾರ್ಜ್ಗೆ ಹಾಕಿದ್ದೀನಿ. ಇಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಸೊ ಅದಕ್ಕೆ ನಾನು ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಜೋಬ್ ಇರೋದು ಯಾಕೆ, ಹೊಸ ಜಾಕೆಟಲ್ಲಿ ಅಷ್ಟೊಂದು ಜೋಬ್ ಇರೋದಿದ್ದೀನಿ ಮತ್ತು ಪೂಜೆ ಮಾಡೋಕ್ಕೆ. ಸೊ ಆ ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಕಬಿನಿ ಬ್ಯಾಕ್ ವಾಟರ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಓಕೆ, ಈಗ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಹೋಗ್ಬಿಡೋಣ. ಓಕೆ, ಸೊ ಗೈಸ್, ಇವಾಗ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಬಿಕಾಸ್ ಅಕ್ಕರೆ ಕೊಟ್ಟಿಯೂರು ಶಿವನ ದೇವಸ್ಥಾನ ಸೀರಿಯಸ್ಲಿ ಅದ್ಭುತವಾಗಿತ್ತು. ಆ ನೀರಲ್ಲಿ ಪ್ರದಕ್ಷಿಣೆ ಹಾಕಿದ್ದಂತೂ ಇನ್ನೂ ಸಖತ್ತಾಗಿತ್ತು. ಈಗ ಕಬಿನಿ ಬ್ಯಾಕ್ ವಾಟರ್ ಹತ್ರ ಬಂದೆ. ಇದಂತೂ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ. ಯಾರಾದರೂ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೇ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಾನು ಯಾವುದೇ ಹೊಸ ವಿಡಿಯೋದ ನೋಟಿಫಿಕೇಷನ್ಗೆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ನ ಮತ್ತೆ ನೋಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿದೆ. ಯಾಕೆ ಅಂದರೆ 1K ಸಬ್ಸ್ಕ್ರೈಬರ್ಸ್ನ ನನ್ನ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಮಾಡಿದೆ. ಓಕೆ, ಆ ಖುಷಿಗೆ ಇವತ್ತು ಈ ರೈಡ್ ಆಗಿತ್ತು. ಸೊ ಖುಷಿಯಲ್ಲಿ ಒಂದು ಒಳ್ಳೆ ರೈಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡದೇನು ಒಳ್ಳೆ ರೈಡೇ ಮಾಡಿದ್ದೀನಿ. ನನಗಂತೂ ಸಿಕ್ಕಾಬಟ್ಟೆ ಏನೋ ಒಂಥರ ಪೀಸ್ಫುಲ್ ಆಗಿತ್ತು ಡೇ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಏನು ಮಾಡ್ತೀರಾ, ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಓಕೆ, ಸೊ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್ ಹೇಳ್ತಾ ಲವ್ ಯು ಆಲ್, ಸೈನಿಂಗ್ ಆಫ್ ಪೀಸ್ ಕನ್ನಡಿಗ. ಬಾಯ್.